ಈ ವರ್ಷ ಯಾರೆಲ್ಲ KCT ಎಕ್ಸಾಮ್ನ ಬರೀತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟು. ನಾಳೆ ನಿಮ್ಮ KCT ಎಕ್ಸಾಮ್ ಇದೆ. ಇಷ್ಟು ದಿನ ಏನು ಪ್ರಿಪೇರ್ ಆಗ್ತಾ ಇರಿ, ಸೊ ಅದಕ್ಕೆ ನಾಳೆ ರಿಸಲ್ಟ್ ಅಂತಲೇ ಹೇಳ್ಬೋದು. ಸೊ ನಾಳೆ ಬರೋ ಎಕ್ಸಾಮು ನಿಮ್ಮ ಕಂಪ್ಲೀಟ್ 4 ವರ್ಷ ಏನು ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಯಾವ ಕಾಲೇಜಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಆದ್ದರಿಂದ ಒಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಸೊ ಎಷ್ಟು ಮಾರ್ಕ್ಸು ಸ್ಕೋರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನ್ನ ಒಂದು ಸಜೆಷನು, ಎಲ್ಲರದು ಸ್ಕೋರು ಮಿನಿಮಮ್ 100+ ಇರಲೇಬೇಕು. ಸೊ ಮಿನಿಮಮ್ ಹೇಳ್ತಿರೋದು ನಾನು. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ನಿಮ್ಮ ಪ್ರಿಪ್ರೇಷನ್ನು ಎಷ್ಟೇ ಚೆನ್ನಾಗಿದ್ರು ಕೂಡ ಅದನ್ನು ನೀವು ಟೆಸ್ಟ್ ಮಾಡಲೇಬೇಕು. ಸೊ ಈಗ ಆಲ್ರೆಡಿ ಸುಮಾರು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ, ಮಾಕ್ ಟೆಸ್ಟ್ನ ಆದಷ್ಟು ನೀವು ಈ ಕೊನೆ ಟೈಮಲ್ಲಿ ಅಟೆಂಡ್ ಮಾಡಬೇಕು ಅಂತ. ಸೊ ಆದ್ದರಿಂದ ನಮ್ಮ ಟೀಮ್ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಫ್ರೀಯಾಗಿ ಮಾಕ್ ಟೆಸ್ಟ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಿಮ್ಮ KCT ಎಕ್ಸಾಮ್ ಯಾವ ರೀತಿ ಇರುತ್ತೆ ಸೇಮ್ ಟು ಸೇಮ್ ಅದೇ ರೀತಿ ರೆಡಿ ಮಾಡಿಸಿದ್ದೀನಿ. ಈಗ ಫಿಸಿಕ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ PCM, ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ 3 ಇದೆ. ನಾನು ಫಿಸಿಕ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನೇಮ್ ಹಾಕ್ತೀನಿ. ಸೊ ನೇಮ್ ಹಾಕಿ ಕಂಟಿನ್ಯೂ ಕೊಟ್ಟಾಗ 60 ಕ್ವಶನ್ಸ್ ಇರುತ್ತೆ, 60 ಸೆಕೆಂಡ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೂ 1 ಮಾರ್ಕ್ಸ್ ಇರುತ್ತೆ. ಇದೇ ರೀತಿ ಇಲ್ಲಿ ನಿಮಗೆ ಟೋಟಲ್ ಆಗಿ 60 ಮಿನಿಟ್ಸ್ ಇರುತ್ತೆ. ಸೊ 60 ಕ್ವಶನ್ಸ್ ಸೇಮ್ ನಿಮ್ಮ CETಲಿ ಯಾವ ರೀತಿ ಇರುತ್ತೋ ಅದೇ ರೀತಿ. ಮತ್ತು ನೀವು 1 ನಿಮಿಷದಲ್ಲಿ ಒಂದು ಕ್ವಶನ್ನ ಸಾಲ್ವ್ ಮಾಡಬೇಕಲ್ವಾ, ಸೇಮ್ ಅದೇ ರೀತಿ 1 ನಿಮಿಷದ ಟೈಮರು ಕೂಡ ರನ್ ಆಗ್ತಾ ಇರುತ್ತೆ. ಇದರ ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ಇದು ಅಮೌಂಟು ಪೇ ಮಾಡಿ ರೆಡಿ ಮಾಡಿಸಿರೋದು, ಬಟ್ ನಿಮಗೆ ಕಂಪ್ಲೀಟಾಗಿ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಸೊ ಯೂಸ್ ಮಾಡ್ಕೊಳ್ಳಿ, ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಎಫಿಷಿಯನ್ಸಿನ ನೀವು ಫೈಂಡ್ ಔಟ್ ಮಾಡ್ಕೋಬೋದು. ಸೊ ಇಷ್ಟು ದಿನ ಏನೇ ಪ್ರಿಪೇರ್ ಆಗಿದ್ರು ಅದನ್ನು ನೀವು ಒಂದ್ಸಲ ಮಾಕ್ ಟೆಸ್ಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾಳೆ ನಿಮ್ಮ KCT ಎಕ್ಸಾಮ್ ಹಾಲಲ್ಲಿ ಟೆನ್ಷನ್ ಪಡ್ತೀರಾ. ಸೊ ಅದರಿಂದ ಸೇಮ್ ಇದನ್ನು ನಿಮ್ಮ KCT ಎಕ್ಸಾಮ್ ಅಂತಲೇ ಅಟೆಂಡ್ ಮಾಡಿ. 60 ಕ್ವಶನ್ಸ್ ಇರುತ್ತೆ ಟೋಟಲ್ ಆಗಿ. ಸೊ ಎಲ್ಲನೂ ನೀವು ಈ ರೀತಿ ಸಬ್ಮಿಟ್ ಮಾಡಿಕೊಂಡು ಟೋಟಲಾಗಿ 60th ಕ್ವಶನ್ನ ನೀವು ಅಟೆಂಡ್ ಮಾಡಿದಾಗ ನೀವು ಎಷ್ಟು ಕರೆಕ್ಟಾಗಿ ಮಾಡಿದ್ದೀರಾ, ಎಷ್ಟು ರಾಂಗ್ ಆಗಿದೆ, ಎಷ್ಟು ಸ್ಕಿಪ್ ಮಾಡಿದ್ದೀರಾ, ಮತ್ತು ಟೈಮ್ ಎಷ್ಟು ತೊಗೊಂಡಿದ್ದೀರಾ, ಅಕ್ಯುರೆಸಿ ಎಷ್ಟು, ಈ ರೀತಿ ಕಂಪ್ಲೀಟು ನಿಮ್ಮ ಅನಾಲಿಸಿಸ್ನ ನೀವು ನೋಡ್ಕೋಬೋದು. ಜೊತೆಗೆ ನಿಮ್ಮ ಸೊಲ್ಯೂಷನ್ಸ್ನು ಕೂಡ ನೀವು ನೋಡ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊಲ್ಯೂಷನ್ ಜೊತೆಗೆ KCT ಟ್ರಿಕ್ಕು. ಸೊ ಯಾವ ಕ್ವಶನ್ಗೆ ಏನು ಸೊಲ್ಯೂಷನು ಮತ್ತು KCTಗೆ ಬೇಕಾಗಿರೋ ಟ್ರಿಕ್ಸ್ ಎಲ್ಲ ನೀವು ನೋಡ್ಕೋಬೋದು. ಇದೇ ರೀತಿ ನೆಕ್ಸ್ಟು ಕೆಮಿಸ್ಟ್ರಿ ಅಟೆಂಡ್ ಮಾಡ್ತೀನಿ. ಸೊ ಅದೇ ರೀತಿ ಮ್ಯಾಥ್ಸ್ನು ನೀವು ಅಟೆಂಡ್ ಮಾಡ್ಕೋಬೋದು. ಸೊ ಕೆಮಿಸ್ಟ್ರಿ ಸೆಲೆಕ್ಟ್ ಮಾಡಿದೆ, ನೇಮ್ ಕೊಟ್ಟೆ, ಬಿಗಿನ್ ಟೆಸ್ಟ್ ಕೊಟ್ಟಾಗ ಕೆಮಿಸ್ಟ್ರಿ ಟೆಸ್ಟ್ ಬರುತ್ತೆ. ಸೇಮ್ ಅದೇ ರೀತಿ ಫೈನಲ್ ರಿಸಲ್ಟ್ಸ್ನ ನೀವು ನೋಡ್ಕೋಬೋದು. ಸೊ ಇದೇ ರೀತಿ ಮ್ಯಾಥ್ಸ್ನು ಅಟೆಂಡ್ ಮಾಡಿ. ಸೊ ನೀವು ಯಾರಿಗಾದರೂ ಕೇಳಿ, ನೀವು ಬೇರೆ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು, ಇದಕ್ಕೇ ಹತ್ತತ್ರ 500 to 1000 ರೂಪೀಸ್ ತನಕ ಚಾರ್ಜ್ ಮಾಡ್ತಾರೆ. ಬಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನಮ್ಮ ಚಾನಲ್ ಮೆಂಬರ್ಸ್ಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಲಿಂಕು ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಮಾಕ್ ಟೆಸ್ಟು ನೋಡ್ತೀರಾ, ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇದು ಯೂಸ್ಫುಲ್ ಆಗಿದೆ ನಿಮಗೆ ಅಂತ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನನ್ನಿಸ್ತು ಅಂತ. ಸೊ ನೆಕ್ಸ್ಟ್ ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿರುತ್ತೆ. ಸೊ KCT ಎಕ್ಸಾಮಲ್ಲಿ ಯಾವ ರೀತಿ ನೀವು ಟೈಮ್ನ ಮ್ಯಾನೇಜ್ ಮಾಡಬೇಕು ಅಂತ. ಸೊ ಇದರ ಜೊತೆಗೆ ನಿಮ್ಮ ಪರ್ಫಾರ್ಮೆನ್ಸ್ ರಿಪೋರ್ಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ನೀವು ಎಷ್ಟು ಕರೆಕ್ಟಾಗಿ ಮಾಡಿದ್ದೀರಾ ಸೇಮ್ ಅದೇ ರೀತಿ, ಮತ್ತು ನಿಮ್ಮ ಸೊಲ್ಯೂಷನ್ಸ್ನೆಲ್ಲ ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಇಷ್ಟ ಆಗುತ್ತೆ ಪ್ರತಿಯೊಬ್ಬರೂ ಕೂಡ. ಸೊ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಲಿಂಕು ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇವತ್ತು ನೈಟು 8:30 ನಾನು ಅಪ್ಲೋಡ್ ಮಾಡ್ತೀನಿ ಈ ಒಂದು ಮಾಕ್ ಟೆಸ್ಟ್ನ. ಸೊ ಅವಾಗ ಅಟೆಂಡ್ ಮಾಡ್ಬೋದು. ಯಾರಿಗೆ ಅಂತ ಹೇಳಿದ್ರೆ, ಯಾರು ಫಸ್ಟ್ 1000 ಮೆಂಬರ್ಸು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ತೀರಾ, ನಿಮಗೆ ಈ ಒಂದು ಮಾಕ್ ಟೆಸ್ಟ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗ ಹೋಗಿ ಜಾಯ್ನ್ ಆಗಿ. ಸೊ ಆ ಒಂದು ಲಿಂಕ್ ಮುಖಾಂತರ ಈ ಒಂದು ಮಾಕ್ ಟೆಸ್ಟ್ನ ನೀವು ಕ್ರೋಮಲ್ಲಿ ಓಪನ್ ಮಾಡಿದ್ರೆ ಈಸಿಯಾಗಿ ನಿಮ್ಮ ಮಾಕ್ ಟೆಸ್ಟ್ನ ನೀವು ಅಟೆಂಡ್ ಮಾಡಿಕೊಂಡು ನಿಮಗೆ ಎಷ್ಟು ಸ್ಕೋರ್ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬೇರೆಯವ್ರದ್ದು ಎಷ್ಟು ಸ್ಕೋರ್ ಬಂದಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.